ರಾಜನ ಕೋಳೂರಿನಲ್ಲಿ ಅಭಿವೃದ್ಧಿ ಕಾಮಗಾರಿ ಹೆಸರಲ್ಲಿ ಭ್ರಷ್ಟಾಚಾರ ಆರೋಪ. ಸಮುದಾಯ ಭವನ ತಡೆಗೋಡೆ ನಿರ್ಮಾಣ ಅಂತೇಳಿ ಇಲ್ಲಿ ತೋರಿಸಿ FMC ಮಾರ್ಕೆಟಲ್ಲಿ ಹೋಗಿ ತೋರಿಸಿದ್ದಾರೆ. ಕಾಮಗಾರಿ ನಡೆಸದೆ ಕಾಗದ ಪತ್ರದಲ್ಲೇ ಬಿಲ್ ಎಂದು ಗ್ರಾಮಸ್ಥರ ಆರೋಪ. ರೋಡ್ ಆಗ್ಬೇಕ್ರಿ, CC ರೋಡ್ ಪಾರ ಕಡೆ ತಿರುಗಾಡಕ್ ಸಮಸ್ಯೆ ಭಾಳ ಆಗ್ಯದ್ರಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನ ಕೋಳೂರ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಕಾಗದದ ಮೇಲೆ ಮಾತ್ರ ಕಾಮಗಾರಿ ತೋರಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ಲಪಟಾಯಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಯಶುವಾಯಿನಲ್ಲಿ ಆಸನಗಳಂತಿಗೆ 1 ಲಕ್ಷ ಬಿಲ್ ಐತೆ. ಇದು ಇರೋದು ಒಳಗಡೆ 4 ಇದು ಇಲ್ಲೊಂದು ಆಸನ ಸರ್ ಗ್ರಾಮಸ್ಥರ ಪಟ್ಟಿಯಾಗಿ ಹಾಕಿದ್ವಂತರು. ಈ ಥರ ಇದು ಎಲ್ಲ ಸುಮ್ಮನೆ ಬೋಕಸ್ ಬಿಲ್ ಹಾಕಿ ಇಲ್ಲಿ ಗಿಡದ ನೆರಳಿಗೆ ಅಲ್ಲಿ ಹಾಕಿ ಕೂಡಕ ಅಂತ ಇದು ಮಾಡಿ ಯಶುವಾಯಿನಲ್ಲಿ ಇದಿರ್ತಾರೆ. ಇರೋ 4 ಆಸನ ಹಾಕಿ 1 ಲಕ್ಷ ರೂಪಾಯಿ ಇಲ್ಲಿ ಗ್ರಾಮಸ್ಥರ ಹಾಕಿ 1 ವರ್ಷ ತೋರಿಸ್ಯಾರ. ಅವರು ಪಂಚಾಯತ್ ಕಡೆ ಹಾಕಿ ಬಿಲ್ ಐತೆ. ಯಾರು ಮಾಡ್ಯಾರ ಇದು ಹನುಮಂತ ಹೆಗ್ಗೂರು PDO ಅವರು. PDO ಮಾಡಿ ಎಷ್ಟು ವರ್ಷ ಆಯ್ತು ಮಾಡಿ? ಇದು ಮಾಡಿ 1 ವರ್ಷ ಆಯ್ತು. ರಾಜನ ಕೋಳೂರ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 42,96,280 ರೂಪಾಯಿಗಳಷ್ಟು ಹಣವನ್ನು ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ ಬಿಡುಗಡೆ ಮಾಡಲಾಗಿದೆ. ಆದರೆ ವಾಸ್ತವದಲ್ಲಿ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶ. ಈ ರೋಡಿಗೆ ಜಾಸ್ತಿ ನೀರದು ಬಂದ್ರ ಸಮಸ್ಯೆ ಭಾಳ ಆಗುತ್ರಿ. ಇಲ್ಲಿ ಈ ರೋಡ್ ಮಾಡಿಸ್ತೀನಿ ಅಂತ ಹೇಳಿ ತಿರುಗಿ ನಾವು ಇಲ್ಲಿ ಬಂದೇನೆ 1-2 ವರ್ಷ ಆಯ್ತ್ರಿ. ಇಲ್ಲೇ ನಮ್ಮ ಅತ್ತೆರೋದು ಬಿಲ್ ಎತ್ತಾರಿ ನೋಡಿಗಾದ್ರೂ ರೋಡ್ ಆಗಿಲ್ಲ. 5 ವರ್ಷ ತನ ಈ ರೋಡ್ ಆಗೋದಿಲ್ಲ ಅಂತ ಹೇಳಾಕ್ತಾರೆ. ಇಲ್ಲ ಆಗ್ಯದಂತ ಹೇಳ್ತಾರೆ ಕೇಳಿ ಸರ್. ನೀರು ಚರಂಡಿ ಮಾಡಿಲ್ಲ, ಏನಿಲ್ಲ, ನೀರು ಹೋಗೋಕ್ ಜಾಗ ಮಾಡಿಲ್ಲ. ಹಿಂಗಾಗಿ ಭಾಳ ಸಮಸ್ಯೆ ಆಗ್ಯದ. ನಮ್ಗೆ ರೋಡ್ ಆಗ್ಬೇಕ್ರಿ, CC ರೋಡ್ ಪಾರ ಕಡೆ ತಿರುಗಾಡಕ್ ಸಮಸ್ಯೆ ಭಾಳ ಆಗ್ಯದ್ರಿ. ಗ್ರಾಮ ಪಂಚಾಯಿತಿ ಕಡೆಯಿಂದ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ನಡೆದಿಲ್ಲ, ಕೇವಲ ಬಿಲ್ಲುಗಳನ್ನು ಮಾತ್ರ ಸೃಷ್ಟಿಸಲಾಗಿದೆ ಎಂದು ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಮುದಾಯ ಭವನದ ತಡೆಗೋಡೆ ಈ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿ ಕೆಲಸ ಮಾಡದೆಯೇ ಬಿಲ್ ಡ್ರಾ ಮಾಡಲಾಗಿದೆ ಅಂತಿದ್ದಾರೆ. ಇತರ ಕಾಮಗಾರಿಗಳಾದ ಅಂಗನವಾಡಿ ಸಾಮಗ್ರಿಗಳ ಖರೀದಿ, ಸಾರ್ವಜನಿಕ ಆಸನಗಳ ನಿರ್ಮಾಣ, ರಸ್ತೆ ಸುಧಾರಣೆ, CC ರಸ್ತೆ ನಿರ್ಮಾಣ, ಜಂಗಲ್ ಕಟಿಂಗ್ ಮತ್ತು ರಕ್ಷಣಾ ಗೋಡೆ ನಿರ್ಮಾಣದ ಹೆಸರಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿದೆ ಎಂದು ಆರೋಪಿಸಲಾಗಿದೆ. ಇರೋದು ಎಸ್ಟಿಮೇಟ್ ಅಲ್ಲಿ ಇರೋದು ತಡೆಗೋಡೆ ನಿರ್ಮಾಣ ಸಮುದಾಯ ಭವನ ಇರ್ತಕ್ಕಂಥ ಇಲ್ಲಿದು ಅದು ಫೋಕಸ್ ಬಿಲ್ ಮಾಡಿಗೇಸಿ ಅಧಿಕಾರಿಗಳು ಬಸಣ್ಣ ನಾಯಕರು ಅವರು ವಿಸಿಟ್ ಮಾಡಿ ಅವರು ಅಧಿಕಾರಿಗಳನ್ನು ಬಚಾವ್ ಮಾಡೋದಕ್ಕೋಸ್ಕರ ಥರ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಕೆಲಸಗಳು ಇದು ಮಾಡಲ್ಲ. ಇವರು ಅಧಿಕಾರಿಗಳನ್ನೇ ಹಿಡ್ಕೊಂಡು ಜನರಿಗೆ ಮೋಸ ಮಾಡ್ತಾರಂತ ನಾ ಹೇಳಕ್ಕೆ ಇಚ್ಛಪಡ್ತೀನಿ. ಅಧಿಕಾರಿಗಳಲ್ಲಿ ಲೋಕಾಯುಕ್ತರಿಗೆ ನಾವು ಒಂದು ಮನವಿಯನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ರಾಜನ ಕೋಳೂರಲ್ಲಿ ಯಾವ ರೋಡೂ ಆಗಿಲ್ಲ, ಏನಾಗಿಲ್ಲ, ಎಲ್ಲ ಬೋಕಸ್ ಬಿಲ್ಲು ಕಳಪೆ ಕಾಮಗಾರಿಗಳು, ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡಿಲ್ಲ. ಈ ಭ್ರಷ್ಟಾಚಾರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ ಮತ್ತು ಎಂಜಿನಿಯರ್ ಶಾಮೀಲಾಗಿದ್ದಾರೆ ಎಂದು ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದ ತಾಲೂಕು ಅಧ್ಯಕ್ಷರಾದ ನಿಂಗರಾಜ್ ದೇವರಮನಿ ಅವರು ನೇರವಾಗಿ ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ನಡೆಸಿ ಭ್ರಷ್ಟರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನಮ್ಮ ನೆಕ್ಸ್ಟ್ ಹೋರಾಟ ಲೋಕಾಯುಕ್ತರಿಗೆ ಒಂದು ಲೆಟರ್ ಮುಖಾಂತರ ಕೊಟ್ಟು ಈ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಮತ್ತು ಬಸಣ್ಣ ನಾಯಕರ ಮೇಲೆ ನಾ ಆರೋಪ ಮಾಡೋಕ್ಕೆ ಇಚ್ಛೆಪಡಿಸ್ತೇನೆ. ಸಾರ್ವಜನಿಕರ ತೆರಿಗೆ ಹಣ ಇಂತಹ ಕಾಮಗಾರಿಗಳ ಹೆಸರಲ್ಲಿ ಪೋಲಾಗ್ತಿರೋದು ವಿಪರ್ಯಾಸ. ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ತುಕೊಂಡು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅಥವಾ ಈ ಭ್ರಷ್ಟಾಚಾರ ಹೀಗೆ ಮುಂದುವರಿಯುತ್ತಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನ್ಯೂಸ್ 24 ಭಾರತ್, ಯಾದಗಿರಿ.